ಇದು ಡೀಸ್ ಫಿಲ್ಮ್ಸ್ ಅಂದರೆ ನಮ್ಮ ಬ್ಯಾನರಲ್ಲಿ ಇದು 4ನೇ ಫಿಲ್ಮು. ಇದು ಫಸ್ಟ್ ಫಿಲ್ಮ್ ಬಂದು ಅಯನ, ನಾನು ಅದನ್ನು ಡೈರೆಕ್ಟ್ ಮಾಡಿದ್ದೆ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಅದನ್ನು ಪ್ರೊಡ್ಯೂಸ್ ಮಾಡಿದ್ವಿ. ಸೊ 2017 ಅದು ರಿಲೀಸ್ ಆಯಿತು ಆ್ಯಂಡ್ ಅದು ಇಟ್ ಒನ್ ದ ಸ್ಟೇಟ್ ಅವಾರ್ಡ್ ಫಾರ್ ಬೆಸ್ಟ್ ಡೆಬ್ಯೂ ಫಿಲ್ಮ್ ಆ್ಯಂಡ್ ಬೆಸ್ಟ್ ಡೆಬ್ಯೂ ಡೈರೆಕ್ಟರ್ ಆ ಟೈಮಲ್ಲಿ. ಸೊ ಕರೆಂಟ್ಲಿ ನೆಟ್ಫ್ಲಿಕ್ಸಲ್ಲಿ ಅದು ಸ್ಟ್ರೀಮ್ ಆಗ್ತಾಯಿದೆ. ಸೊ 2ನೇ ಫಿಲ್ಮ್ ಬಂದು ಹೊಸ ದಿನಚರಿ, ನಾವು ಡೀಸ್ ಫಿಲ್ಮ್ಸಲ್ಲಿ ಪ್ರೊಡ್ಯೂಸ್ ಮಾಡಿದ್ದು. ಕೀರ್ತಿ ವೈಶಾಖ್ ಡೈರೆಕ್ಟ್ ಮಾಡಿದರು. ಸೊ ಫಿಲ್ಮು 2022 ಡಿಸೆಂಬರಲ್ಲಿ ರಿಲೀಸ್ ಮಾಡ್ತು. ಅದನ್ನು ಶೂಲಿನ್ ಮೀಡಿಯಾ ಜೊತೆ ಅದು ನಮ್ಮದು ಫಸ್ಟ್ ಕೊಲ್ಯಾಬ್ರೇಷನ್. ನಾನು ಅವ್ರು ಹಿಂದಿ ಪ್ರಾಜೆಕ್ಟ್ ಮಾಡಲಿಕ್ಕಂತ ಹೋಗಿದ್ದೆ, ಬಟ್ ಅವ್ರನ್ನ ಕನ್ನಡ ಇಂಡಸ್ಟ್ರಿಗೆ ಕರ್ಕೊಂಡ್ಬಂದೆ ಹೊಸ ದಿನಚರಿ ಮಾಡಲಿಕ್ಕಂತ. ಸೊ ಅದು 2ನೇ ಫಿಲ್ಮ್ ನಮ್ಮದು. ಸೊ ಆ ಥಿಯೇಟ್ರಲ್ಲಿ ನಾವೇನು ಹೆಚ್ಚಿಗೆ ಏನು ಇಂಪ್ಯಾಕ್ಟ್ ಮಾಡಲಿಕ್ಕಾಗಲಿಲ್ಲ, ಯಾಕಂದರೆ ಲಾಸ್ಟ್ ಇಯರ್ ಈ ಟೈಮಲ್ಲಿ ಒಂದು ಎವ್ರಿ ವೀಕ್ ಒಂದು 8-10 ಫಿಲ್ಮ್ ರಿಲೀಸ್ ಆಗ್ತಾಯಿತ್ತು. ನಮ್ಮಂಥ ಚಿಕ್ಕ ಒಳ್ಳೆ ಫಿಲ್ಮ್ಗಳು ನಿಲ್ಲೋದು ಕಷ್ಟ ಇತ್ತು. ಸೊ ಬಟ್ ಏನಂತಂದರೆ 2022 ಟೈಮ್ಸ್ ಆಫ್ ಇಂಡಿಯಾ ರ್ಯಾಂಕಿಂಗಲ್ಲಿ 9th ಪೊಸಿಷನ್ನಲ್ಲಿತ್ತು ಹೊಸ ದಿನಚರಿ. ಯಾವುದು ದೊಡ್ಡ ಸ್ಟಾರ್ ಇರಲಿಲ್ಲ, ಯಾವುದೋ ಒಂದು ಬಿಗ್ ಪ್ರೊಡಕ್ಷನ್ ಇರಲಿಲ್ಲ, ಆದರೂ ಕಾಂಟೆಂಟ್ ಸ್ಟ್ರಾಂಗ್ ಆಗಿತ್ತು. ಕೀರ್ತಿ ವೈಶಾಖ್ ಮಾಡಿದ ವರ್ಕ್ ಅದರಲ್ಲಿ ಕಾಣ್ತಾ ಇತ್ತು. ಸೊ ಇಡೀ ಆರ್ಟಿಸ್ಟು ಟೀಮು ವರ್ಕ್ ಅದರಲ್ಲಿ ಕಾಣ್ತಾ ಇತ್ತು. ಸೊ ಆ ಒಂದು 9th ಪೊಸಿಷನ್ನಲ್ಲಿತ್ತು. ಹೀಗಾಗಿ ನಮಗೆ ಅದನ್ನು ಒಂದು ಒಳ್ಳೆ ರೇಟ್ಗೆ ಸೇಲ್ ಮಾಡೋಕ್ಕಾಯಿತು. ಕರೆಂಟ್ಲಿ ಅದು ಅಮೆಝಾನ್ ಪ್ರೈಮಲ್ಲಿ ಸ್ಟ್ರೀಮ್ ಆಗ್ತಾಯಿದೆ. ಡೀಸ್ ಫಿಲ್ಮ್ಸ್ 3rd ಫಿಲ್ಮ್ ಬಂದು ಗ್ರೇ ಗೇಮ್ಸ್. ಅದನ್ನು ನಾನು ಡೈರೆಕ್ಟ್ ಮಾಡಿದ್ದೀನಿ. ಫಿಲ್ಮ್ ರೆಡಿ ಇದೆ. ಅದರ ಪ್ರೊಡ್ಯೂಸರ್ ಆನಂದ್ ಮುಗದ್ ಅಂತ, ಮುಂಬೈಯವರು, ಬಟ್ ನಮ್ಮ ಬ್ಯಾನರಲ್ಲೇ ಮಾಡಿರೋದು. ಫಿಲ್ಮ್ ಬಂದು ಈಗ ಮೊನ್ನೆ 2023 ನವೆಂಬರ್ ಇಫಿಯಲ್ಲಿ ಸ್ಕ್ರೀನ್ ಆಯಿತು. ವರ್ಲ್ಡ್ ಪ್ರೀಮಿಯರ್ ಅಲ್ಲಿ ರೆಡ್ ಕಾರ್ಪೆಟ್ ಇವೆಂಟಲ್ಲಿ ಸ್ಕ್ರೀನ್ ಆಯಿತು. ಕಾಂತಾರ ಬಿಟ್ಟರೆ ನಮ್ಮದೊಂದೇ ಅಲ್ಲಿರೋ ಕನ್ನಡ ಫಿಲ್ಮು ಆ ಟೈಮಲ್ಲಿ. ಸೊ ನಮ್ಮ ಜೊತೆ ಇದ್ದಂಥ ಬೇರೆ ಬೇರೆ ಫಿಲ್ಮ್ಗಳು ತುಂಬ ದೊಡ್ಡ ಫಿಲ್ಮ್ಗಳಿತ್ತು. ಸಲ್ಮಾನ್ ಖಾನ್ ಪ್ರೊಡಕ್ಷನ್ಸ್ ಇರ್ಬೋದು, ನವಾಜುದ್ದೀನ್ ಸಿದ್ದಿಕಿ ಅವ್ರ ಫಿಲ್ಮ್ ಇರ್ಬೋದು, ಪಂಕಜ್ ತ್ರಿಪಾಠಿ ಅವ್ರ ಫಿಲ್ಮ್ ಇರ್ಬೋದು. ಆ ಒಂದು ಕ್ಯಾಟಗರಿಯಲ್ಲಿ ಇದ್ದದ್ದು ನಮ್ಮದೊಂದೇ ಕನ್ನಡ ಫಿಲ್ಮ್ ಗ್ರೇ ಗೇಮ್ಸ್. ಅದು ಮೋಸ್ಟ್ ಪ್ರಾಬಬ್ಲಿ ನಾವು ಫೆಬ್ರವರಿಯಲ್ಲಿ ರಿಲೀಸ್ ಮಾಡ್ತಿದ್ದೀವಿ. ಅದಕ್ಕೊಂದು ಸಲ ನಾನು ನಿಮ್ಮನ್ನೆಲ್ಲರೂ ಕರಿತೀನಿ. ಮೋಸ್ಟ್ಲಿ ತುಂಬ ಬೇಗ ಕರೆದು ಆ ಥರದ್ದೊಂದು ಪ್ರೆಸ್ ಮೀಟ್ಗೆ ಕರಿತೀನಿ. 2024 ಫೆಬ್ರವರಿಯಲ್ಲಿ ಮೋಸ್ಟ್ಲಿ ಅದು ರಿಲೀಸ್ ಆಗುತ್ತೆ. 4ನೇ ಫಿಲ್ಮು ಈಗ ಬಂದು ಫ್ರೈಡೇ ಅಂತ ನಾವು ಟೈಟಲ್ ಇಟ್ಕೊಂಡಿದ್ದೀವಿ. ಕೀರ್ತಿ ವೈಶಾಖ್ ಡೈರೆಕ್ಟ್ ಮಾಡ್ತಿದ್ದಾರೆ. ಶೂಲಿನ್ ಮೀಡಿಯಾ ಹೊಸ ದಿನಚರಿಯಲ್ಲಿ ನಾವು ಏನು ಮಾಡಿದ್ದು ವರ್ಕ್ ನೋಡಿ ದೇ ಡಿಸೈಡೆಡ್ ಟು ಅಗೇನ್ ಕೊಲ್ಯಾಬ್ರೇಟ್. ಸೊ ಇನ್ನೊಂದು ಸಲ ಕೊಲ್ಯಾಬ್ರೇಷನ್ ಮಾಡಬೇಕಂತ. ಅವ್ರು ಇಬ್ಬರಿಗೂ ಕನ್ನಡ ಬರೋಲ್ಲ. ಅಲೋಕ್ ಬಂದು MP ಅವರು, ಶುಕ್ಲಾಜಿ ಬಂದು UP ಅವರು, ಬಟ್ ಕನ್ನಡ ಫಿಲ್ಮ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ನಾವೇನೋ ಕನ್ವಿನ್ಸ್ ಮಾಡಿದ್ದೀವಿ ಅನಿಸುತ್ತೆ, ಹೆಂಗೆ ಕನ್ವಿನ್ಸ್ ಮಾಡಿದ್ದೀವಿ ಗೊತ್ತಿಲ್ಲ. ಸೊ ಕನ್ವಿನ್ಸ್ ಮಾಡಿದ್ದೀವಿ ಅವ್ರನ್ನ ಕನ್ನಡ ಫಿಲ್ಮ್ ಪ್ರೊಡ್ಯೂಸ್ ಮಾಡಲಿಕ್ಕೆ. ಇದು ನಮ್ಮ 4ನೇ ಫಿಲ್ಮು. ತುಂಬ ಒಳ್ಳೆ ಸಬ್ಜೆಕ್ಟ್ ಕೀರ್ತಿ ವೈಶಾಖ್ ಮಾಡಿದ್ದಾರೆ. ಐ ಆಮ್ ವೆರಿ ಕಾನ್ಫಿಡೆಂಟ್ ಅಬೌಟ್ ದ ಫಿಲ್ಮ್. ಓಕೆ, ಸೊ ಬಿಕಾಸ್ ಐ ಆಮ್ ಅ ರೈಟರ್ ಡೈರೆಕ್ಟರ್, ನಾನು ಒಬ್ಬ ರೈಟರ್ ಡೈರೆಕ್ಟರ್ ಇರೋದರಿಂದ ಒಂದು ಸಬ್ಜೆಕ್ಟ್ ಜಜ್ಮೆಂಟ್ ನನಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಡಿಫ್ರೆಂಟ್ ಆಗಿದೆ ಫಿಲ್ಮು. ಕರೆಂಟ್ ನಾನು ಹೆಚ್ಚಿಗೆ ಹೇಳಲ್ಲ ಫಿಲ್ಮ್ ಬಗ್ಗೆ. ಒಂದು
ಅದನ್ನು ಡೈರೆಕ್ಟರ್ಸ್ ಮಾತಾಡಲಿ, ಅವ್ರಿಗೆ ಆಗ್ಬಿಡ್ತೀನಿ. ಸೊ ಈಗ ಅದರ ಸ್ಟಾರ್ ಕಾಸ್ಟ್ ಬಂದು ಶ್ರುತಿ ಪ್ರಕಾಶ್, ಮಧುಸೂದನ್ ಆ್ಯಂಡ್ ಗೋಪಾಲ್ ಸರ್ ಒಂದು ಮೇನ್ ಇದರಲ್ಲಿದ್ದಾರೆ. ಇನ್ನೊಂದು ಎಡಿಷ್ನಲ್ ಕಾಸ್ಟ್ ಬರುತ್ತೆ. ಈಗ ಅದನ್ನೆಲ್ಲ ಫೈನಲ್ ಮಾಡಲಿಕ್ಕಾಗಲಿಲ್ಲ, ಅದಕ್ಕೆ ಅವ್ರನ್ನ ಕರೆಯೋಕ್ಕಾಗಲಿಲ್ಲ. ಸೊ ಇದು ಮೇನ್ 3 ಕ್ಯಾರೆಕ್ಟರ್ಸ್ ಬರುತ್ತೆ ಫಿಲ್ಮಲ್ಲಿ. ಆ್ಯಂಡ್ ಅ ಬ್ಯೂಟಿಫುಲ್ ಫಿಲ್ಮ್, ಲಾಟ್ ಆಫ್ ಬ್ಯೂಟಿಫುಲ್ ಥಿಂಗ್ಸ್ ಇನ್ ದ ಫಿಲ್ಮ್. ಸೊ ಇದು ನಾವು ಮಾಡ್ತಾ ಇರೋದು. ಆ್ಯಂಡ್ ಇದನ್ನು ಹೇಳಲಿಕ್ಕೆ ಅಂತ ನಿಮ್ಮನ್ನೆಲ್ಲ ಇಲ್ಲಿ ಕರೆಸಿದ್ದೀವಿ. ಶೂಟ್ ತುಂಬ ಬೇಗ ಸ್ಟಾರ್ಟ್ ಆಗುತ್ತೆ. ದಿಸ್ ಈಸ್ ಅಬೌಟ್ ವಾಟ್ ವಿ ಆರ್ ಡೂಯಿಂಗ್. ಅಂದರೆ ನಾವು ಇಲ್ಲಿವರೆಗೂ ಏನು ಮಾಡಿದ್ದೀವಿ ಮತ್ತು ಮುಂದೆ ಏನು ಪ್ಲ್ಯಾನ್ ಇದೆ ಅಂತ. ಸೊ ಫ್ಯೂಚರಲ್ಲಿ ಇನ್ನೂ ಒಂದಷ್ಟು ಕನ್ನಡ ಫಿಲ್ಮ್ಗಳನ್ನು ಸ್ಟಾರ್ಟ್ ಮಾಡೋ ಪ್ಲ್ಯಾನ್ ಇದೆ 2024. ಒಂದಷ್ಟು ಇನ್ವೆಸ್ಟರ್ಸ್ ಜೊತೆ ನಾನು ಮಾತಾಡ್ತಿದ್ದೀನಿ, ಒಂದಷ್ಟು ಸಬ್ಜೆಕ್ಟ್ಸನ್ನು ನಾವು ನೋಡ್ತಿದ್ದೀವಿ. ಓಕೆ, ಸೊ ದ ಹೋಲ್ ಐಡಿಯಾ ಈಸ್, ನಾವೊಂದು ಕೇಳ್ತಾ ಇದ್ದೀವಿ ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವುದು ಫಿಲ್ಮ್ಗಳು ಸೇಲ್ ಆಗ್ತಿಲ್ಲ, ಅಮೆಝಾನ್ ತೊಗೊಳ್ತಿಲ್ಲ, ಇವ್ರು ತೊಗೊಳ್ತಿಲ್ಲ, 108 ಪ್ರಾಬ್ಲಮ್ಸ್ ಇದೆ, ನನಗೂ ಗೊತ್ತಿದೆ. ಬಟ್ ಆದರೂ ಒಂದು ಕಾನ್ಫಿಡೆನ್ಸಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೀವಿ. ನಾನು ಬಿಲೀವ್ ಮಾಡೋದು ಒಂದೇ, ಒಂದು ಒಳ್ಳೆ ಕಂಟೆಂಟು ಅದನ್ನು ಒಂದು ಲಿಮಿಟೆಡ್ ಬಜೆಟಲ್ಲಿ ಮಾಡಿದರೆ ಆ ಫಿಲ್ಮ್ ಫೇಲ್ ಆಗೋಕ್ಕೆ ಸಾಧ್ಯ ಇಲ್ಲ. ಅದು ನಾನು 2017 ನಾನೇನು ಫಿಲ್ಮ್ ಇಂಡಸ್ಟ್ರಿ ಏನು ಬಂದಲ್ಲ, ಇನ್ಫೋಸಿಸ್ದಿಂದ ನಾನು ಡೈರೆಕ್ಟು ನಾನು ಸೆಟ್ಗೆ ಹೋಗಿದ್ದು. ಸೊ ನನಗೆ ಇಂಡಸ್ಟ್ರಿ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ಅದಕ್ಕೆ ನಾವು ಇನ್ನೋಸೆಂಟ್ ಇದ್ದೀವಿ. ಇನ್ನು ನಮಗೆ ತುಂಬ ಜಡ್ಜ್ಮೆಂಟ್ ಇಲ್ಲ ನಮಗೆ ಇಂಡಸ್ಟ್ರಿ ಬಗ್ಗೆ. ಸೊ ನಾವೊಂದು ಫಿಲ್ಮ್ ಮಾಡ್ತೀವಿ, ಅದನ್ನು ಹೆಂಗಾದರೂ ಮಾಡಿ ಟ್ರೈ ಮಾಡ್ತೀವಿ ಸೇಲ್ ಮಾಡಲಿಕ್ಕೆ, ನಾವು ಮಾಡ್ತಾ ಇರೋದಷ್ಟೇ. ಬಟ್ ಏನಂದರೆ ನಾವು ಓವರ್ ಬಜೆಟ್ ಎಲ್ಲ ಮಾಡಲ್ಲ ಫಿಲ್ಮ್ಗಳನ್ನು, ತುಂಬ ಲಿಮಿಟೆಡ್ ಬಜೆಟಲ್ಲಿ. ಯಾವ ಲಕ್ಸರೀಸ್ ಇರೋಲ್ಲ ಯಾವ ಆರ್ಟಿಸ್ಟ್ಗೂ ನಮ್ಮ ಸೆಟ್ಟಲ್ಲಿ. ಓಕೆ, ಸೊ ಆ ರೀತಿ ಮಾಡಿ 2024 ಇನ್ನೊಂದು 2 ಫಿಲ್ಮ್ಗಳ ಫ್ರೈಡೇ ಅಂತ ಒಂದು ಕಾಂಟೆಂಟ್ ಓರಿಯೆಂಟೆಡ್ ಫಿಲ್ಮ್, ಇನ್ನೊಂದು 2 ಫಿಲ್ಮ್ ಮಾಡೋ ಪ್ಲ್ಯಾನ್ಸ್ ಇದೆ 2024. ಎಲ್ಲ ಚೆನ್ನಾಗಿ ಹೋದರೆ ಈ ಶೂಲಿನ್ ಮೀಡಿಯಾನು ಆಲ್ರೆಡಿ ಕಮಿಟ್ ಮಾಡಿದ್ದಾರೆ ಇನ್ನೊಂದು ಫಿಲ್ಮ್ಗೆ ನನ್ನ ಜೊತೆ ಮಾಡೋಣ ಅಂತ. ಓಕೆ, ಸೊ ಇನ್ನೊಂದು ಫಿಲ್ಮ್ಗೆ ಇನ್ನೊಂದು ಅಷ್ಟು ಇನ್ವೆಸ್ಟರ್ಸ್ ಜೊತೆ ನಾನು ಮಾತಾಡ್ತಿದ್ದೀನಿ. ಓಕೆ, ಸೊ ಇಷ್ಟು ಹೇಳೋದಿತ್ತು ನನಗೆ ನನ್ನ ಕಡೆಯಿಂದ. ಈಗ ನಾನು ಡೈರೆಕ್ಟರ್ಸ್ಗೆ ಮೈಕ್ ಕೊಡ್ತೀನಿ, ಆಮೇಲೆ ಒಬ್ಬೊಬ್ಬರಾಗಿ ನಾವು ಆರ್ಟಿಸ್ಟ್ಸು ಮತ್ತು ಇವರು ನಮ್ಮ ಕೋ ಪ್ರೊಡ್ಯೂಸರ್ಸು ಮಾತಾಡ್ತಾರೆ. ಅವ್ರಿಗೆಲ್ಲ ಒಂದು ತುಂಬ ಇಂಪಾರ್ಟೆಂಟ್ ಡೇ ಆಗುತ್ತೆ. ಸೊ ಯಾವಾಗಲೂ ನಾವು ಒಂದು ಸಿನಿಮಾ ಮಾಡ್ಬೇಕಾದ್ರೆ ಅದೊಂದು ಫ್ರೈಡೇಗೆ ಕಾತರದಿಂದ ಕಾಯ್ತಾ ಇರ್ತೀವಿ. ಸೊ ಈಗ ನಮಗೆ 2 ಫ್ರೈಡೇಗೆ ನಾವು ಕಾತರದಿಂದ ಕಾಯ್ತಾ ಇರ್ತೀವಿ. ಒಂದು ನಮ್ಮ ಸಿನಿಮಾ ಫ್ರೈಡೇ, ಹಾಗೂ ಅದು ರಿಲೀಸ್ ಆಗೋ ದಿನ ಫ್ರೈಡೇ. ಸೊ ಫ್ರೈಡೇ ಒಂದು ಲೈನಲ್ಲಿ ನಮ್ಮದು ಫ್ರೈಡೇದೊಂದು ಸಾರಾಂಶ ಹೇಳಬೇಕು, ಕತೆ ಹೇಳಬೇಕು ಅಂತಂದರೆ, ಒಂದು ಚೆನ್ನಾಗಿ ಹೋಗ್ತಾ ಇದ್ದಿದ್ದು ಲೈಫಲ್ಲಿ ಒಂದು ಫ್ರೈಡೇಲಿ ಏನೆಲ್ಲ ಆಗ್ಬೋದು, ಆ ಒಂದು ರಾತ್ರಿಯಲ್ಲಿ ಒಂದು ಹೀರೋಯಿನ್ ಏನಿರ್ತಾರೆ ಅವ್ರ ಲೈಫಲ್ಲಿ ಒಂದು ಸಿಚುವೇಶನ್ ಬರುತ್ತೆ. ಆ್ಯಂಡ್ ಅವರು ಅಷ್ಟು ಖುಷಿ, ಅವ್ರ ಲೈಫಲ್ಲಿ ಇದ್ದಿದ್ದು ಅಷ್ಟು ಖುಷಿ ತಲೆ ಕೆಳಗಾಗ್ಬಿಡುತ್ತೆ. ಸೊ ಏನಾಗುತ್ತೆ ಅದರಿಂದ, ಆ ಸಿಚುವೇಶನ್ ಏನು, ಆ್ಯಂಡ್ ಅಲ್ಲಿಂದ ಹೇಗೆ ಕತೆ ಮುಂದುವರಿಯುತ್ತೆ ಅನ್ನೋದು ಒಂದು ಸಿಂಪಲ್ ಲೈನ್. ಆ್ಯಂಡ್ ಅದು ಆ ಫ್ರೈಡೇ ಏನಿದೆ ಅದು ಸಿನಿಮಾ ನೋಡೋಕ್ಕೆ ಹೋಗಿರ್ತಾರೆ, ಒಂದು ನೈಟ್ ಶೋ. ಆ ಸಿನಿಮಾ ನೋಡೋಕ್ಕೆ ಹೋದಾಗ ಆ ಥರದೊಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಸೊ ಒಂದು ಮಿನಿಟ್ ಟು ಮಿನಿಟ್ ಥ್ರಿಲ್ಲರ್ ಅಂತ ಏನು ಹೇಳ್ತೀವಿ, ಆ ಥರ ನಡೀತಾ ಹೋಗುತ್ತೆ ಕತೆ. ಎಲ್ಲೂ ಡ್ರಾಪ್ ಆಗೋದಾಗಲಿ ಅಥವಾ ಡ್ರ್ಯಾಗ್ ಆಗೋದಾಗಲಿ ಅನ್ನೋ ಥರ ಫೀಲಿಂಗ್ ಬರೋದಿಲ್ಲ. ಸೊ ಒಂದು ಥ್ರಿಲ್ಲರ್ ಸಸ್ಪೆನ್ಸ್ ಜಾನರಿಂದ ಈ ಸಲ ನಾವು ಸಿನಿಮಾ ಮಾಡ್ತಾಯಿದ್ದೀವಿ. ಸೊ ಇದ್ರದ್ದು ಇನ್ನೂ ಕೀರ್ತಿ ಮಾತಾಡ್ತಾರೆ. ಅಲೋಕ್ ಸರ್, ಮೃತ್ಯುಂಜಯ್ ಸರ್ ಆ್ಯಂಡ್ ಗಂಗಾಧರ್ ಸರ್ ಫಾರ್ ಗಿವಿಂಗ್ ಅಸ್ ಅನದರ್ ಆಪರ್ಚುನಿಟಿ. ಫಸ್ಟ್ ಫಿಲಮ್ ಮಾಡಿ ಎವ್ರಿ ಸಿನಿಮಾ ನಾವು ಮಾಡೋದೇ ನಮಗೆ ಜಸ್ಟ್ ಇನ್ನೊಂದು ಸಿನಿಮಾ ಸಿಗಲಿ ಅನ್ನೋ ಹೋಪಿಂದ ಅನ್ನೋ ಥರದ್ದು ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಆ್ಯಂಡ್ ವಿ ಆರ್ ವೆರಿ ಗ್ರೇಟ್ಫುಲ್ ದಟ್ ವಿ ಹ್ಯಾವ್ ಗಾಟ್ ಅನ್ ಆಪರ್ಚುನಿಟಿ. ಆ್ಯಂಡ್ ಅವರೇ ನಮಗೆ ಇನ್ನೊಂದು ಆಪರ್ಚುನಿಟಿ ಕೊಟ್ಟಿರೋದು ನಮಗಿನ್ನ ಖುಷಿ ಇದೆ. ಸೊ ಜಾಸ್ತಿ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಇದು ತುಂಬ ಅರ್ಲಿ ಸ್ಟೇಜಸ್ ಆಗಿಬಿಡುತ್ತೆ. ಸದ್ಯಕ್ಕೆ ಪೋಸ್ಟರಲ್ಲಿ ಡಿಕೋಡ್ ಮಾಡಿದ್ರೆ ಏನೇನು ನಡಿಬೋದು ಅನ್ನೋ ಎಲಿಮೆಂಟ್ಸ್ನ ನಾವು ಬಿಟ್ಟಿದ್ದೀವಿ. ಅದು ಬಿಟ್ಟು ಟೈಟಲ್ಲು ಫ್ರೈಡೇ ಅನ್ನೋದು ಅದೇ ವೈಶಾಖ್ ಹೇಳ್ದಂಗೆ ನಮಗೆಲ್ಲ ಇಂಪಾರ್ಟೆಂಟ್ ಡೇ ಆ್ಯಂಡ್ ಒಂದು ಸ್ವಲ್ಪ ಕ್ಯಾಚಿ ಆಗಿರೋದ್ರಿಂದ ಬಿಟ್ಟಿದ್ದೀವಿ. ಜಾನ್ರ ಬಂದು ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರ್ ಜಾನ್ರ ಅಲ್ಲಿದೆ. ಸೊ ಇನ್ನು ಮಿಕ್ಕಿದ್ದು ಡೀಟೇಲ್ಸ್ನ, ಕ್ಯಾರೆಕ್ಟರ್ ಡೀಟೇಲ್ಸ್ನೆಲ್ಲ ಆರ್ಟಿಸ್ಟ್ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂತೀವಿ. ಶೂಟಿಂಗ್ ಆದಷ್ಟು ಬೇಗ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸರ್. ಇಲ್ಲ, ಬೆಂಗಳೂರಲ್ಲೇ ನಡೆಯುತ್ತೆ. ಅರ್ಬನ್ ಡ್ರಾಮಾ ಆಗಿರೋದ್ರಿಂದ ಕಂಪ್ಲೀಟ್ಲಿ ಬೆಂಗಳೂರೇ ಇದೆ.
ಬೇರೆ ಯಾರು ಇರ್ತಾರೆ ಆರ್ಟಿಸ್ಟ್ಗಳು ಬೇರೆ ಯಾರು? ಮೈನ್ ಆರ್ಟಿಸ್ಟ್ ಅಂದರೆ ಈ 3 ಜನನೇ. ಇನ್ನೊಂದು ಕ್ಯಾರೆಕ್ಟರ್ ತುಂಬ ಮೈನ್ ಕ್ಯಾರೆಕ್ಟರ್ ಇದೆ, ಅದೇ ನಾವು ಮಾತಾಡ್ತಾ ಇದ್ವಿ, ಫೈನಲೈಸ್ ಮಾಡೋಕ್ಕಾಗಲಿಲ್ಲ ಅವ್ರನ್ನ ಕರ್ಸೋಕ್ಕೆ. ಸೊ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಅವರು ಜಾಯ್ನ್ ಆಗ್ತಾರೆ. ಎಲ್ಲರೂ ಹ್ಯಾಂಡಲ್ ಮಾಡ್ತಿದ್ದಾರೆ. ಆ್ಯಂಡ್ ಎಡಿಟಿಂಗ್ ಮತ್ತು ಕಲರಿಂಗು ದೀಪಕ್ ರಾಜು ಮಾಡ್ತಿದ್ದಾರೆ. ಡೈರೆಕ್ಷನ್ ನಾನು ವೈಶಾಖ್ ಮಾಡ್ತಿದ್ದೀವಿ. ಪ್ರೊಡಕ್ಷನ್ ಗಂಗಾಧರ್ ಸರ್ ಮತ್ತು ವಿಜಯ್ ಸರ್, ಅಲೋಕ್ ಸರ್ ಮಾಡ್ತಿದ್ದಾರೆ. ಆ್ಯಂಡ್ ಮ್ಯೂಸಿಕ್ನ ಅಶ್ವಿನ್ ಹೇಮಂತ್ ಅಂತ ನಮ್ಮ ಹೊಸ ದಿನಚರಿಗೆ ಅವರು ಮಾಡಿದರು. ಸೇಮ್ ಅವ್ರು ಅದೇ ಟೀಮ್ನ ಕ್ಯಾರಿ ಮಾಡ್ತಾ ಇದ್ದೀವಿ. But anyway, thanks to media first of all for supporting us like you did last time, and thanks to Gangadhar for introducing such a wonderful team. I am very confident about Kirti and Vaishak. Whenever they come with a story, I am always the first one who is ready to listen what they are talking about. So, and I would like to wish all the best to all the team and do good and best of luck. And I would give to all of you what. The media friends and other members who joined us today here. Okay, so what I personally feel is Karnataka has got some special connection with me, and we both have a very special connection because first of all I've been here for longer time, almost around 12-13 years. So I do understand Kannada but can't speak much, but ಸ್ವಲ್ಪ ಬರುತ್ತೆ. So it's all good here. And now the good feeling which I personally feel is being there in other countries and all, we still feel that lot of Kannada diaspora is connecting to us, and a lot of connections are over there, and we feel a special connection with Karnataka. The good thing is Kannada industry has got a lot of potential. This is my personal view, and I personally invest in that kind of a potential, and that's where we are thinking of investing more and more towards making a good cinema. Very much thank you and thankful to Gangadhar sir, Kirti and Vaishak, who has done previously also with us a very nice movie, as you've seen in the Hosa Dinachari. Now we are actually joining hands again, and I personally feel that we will be doing more and more cinema, and we will be definitely producing better movies going forward. So thank you all once again, and I'll pass it to sir. Shruti? I would like to thank Gangadhar sir because Grey Games ಅಲ್ಲಿ I've already been part of that project. ಆಮೇಲೆ ಅವ್ರ ಕೆಲಸ ನೋಡಿದ್ದೀನಿ. So I trust him and the whole team for that matter. And ನನ್ನ ಕ್ಯಾರೆಕ್ಟರ್ ಬಗ್ಗೆ ನಾನು ಹೇಳಬೇಕಂದ್ರೆ, ದ ರೀಸನ್ ನಾನಿದು ಮೂವಿಗೆ ಅಂದಿದ್ದಂದರೆ, ಯೂಶ್ವಲಿ ನನಗೆ ಕ್ಯಾರೆಕ್ಟರ್ಸ್ ಭಾಳ ಹಿಂಗೆ ಕ್ಯೂಟಾಗಿ ಬಬ್ಲಿಯಾಗಿ ಶೈ ಇಂಟ್ರೋವರ್ಟೆಡ್ ಹಾಗೆ ಸಿಗುತ್ತೆ. ಬಟ್ ಫಾರ್ ದ ಫಸ್ಟ್ ಟೈಮ್ ನನಗೆ ನೀವೊಂದು ಬೇರೆ ಅವತಾರಲ್ಲಿ ನೋಡ್ತೀರಾ. ಮೈ ಕ್ಯಾರೆಕ್ಟರ್ ಇಸ್ ದಿಸ್ ಗರ್ಲ್ ಹೂ ಇಸ್ ಬೇಸಿಕಲಿ ಅ ನೋ ನಾನ್ಸೆನ್ಸ್ ಗರ್ಲ್. ಏನು ಕರೆಕ್ಟ್ ಇರುತ್ತೆ ಅದರ ಸಲಾಗೆ ಶೀಲ್ ಸ್ಟ್ಯಾಂಡ್ ಅಪ್ ಫಾರ್ ಇಟ್. ಮುಂದೆ ಯಾರನ್ನ ಇರಲಿ, ಇಟ್ ಕ್ಯಾನ್ ಬಿ ಎನಿ MLA, ಎನಿಬಡಿ, ಶಿ ವಿಲ್ ನಾಟ್ ಕೇರ್. ಏನು ಕರೆಕ್ಟ್ ಇದೆ ಅವಳು ಶೀಲ್ ಸ್ಟ್ಯಾಂಡ್ ಅಪ್ ಫಾರ್ ಇಟ್, ಆ್ಯಂಡ್ ಶಿ ಎಕ್ಸ್ಪೆಕ್ಟ್ಸ್ ದ ಸೇಮ್ ಫ್ರಮ್ ಹರ್ ಪಾರ್ಟ್ನರ್, ಬಟ್ ಐ ಲೆಟ್ ಹಿಮ್ ಟಾಕ್ ಅಬೌಟ್ ಹಿಮ್ಸೆಲ್ಫ್. ಆ್ಯಂಡ್ ನನ್ನ ಸಲಾಗೆ ಇಟ್ಸ್ ಅ ಚಾಲೆಂಜಿಂಗ್ ರೋಲ್, ಆ್ಯಂಡ್ ಐ ವಾಂಟೆಡ್ ಟು ಎಕ್ಸ್ಪೆರಿಮೆಂಟ್ ವಿತ್ ಮೈ ಕ್ಯಾರೆಕ್ಟರ್ಸ್ ಇನ್ ಮೈ ಅಪ್ಕಮಿಂಗ್ ಫಿಲ್ಮ್ಸ್. ಆ್ಯಂಡ್ ನಾಟ್ ಜಸ್ಟ್ ಎಲ್ಲರೂ ಶ್ರುತಿ ಕ್ಯೂಟ್ ಆಗಿದ್ದಾರೆ ಅಂದರೆ ನಂಗೆ ಬೇರೆ ಟೈಪ್ ಕ್ಯಾರೆಕ್ಟರ್ಸು ಪ್ಲೇ ಮಾಡೋಕ್ಕಾಗತ್ತೆ ಅಂತ ನನಗೆ ಐ ಥಿಂಕ್ ದಿಸ್ ಇಸ್ ಅ ವೆರಿ ಗುಡ್ ಪ್ರಾಜೆಕ್ಟ್ ಫಾರ್ ಮೀ ಟು ಟೇಕ್ ಆನ್. ಆಮೇಲೆ ಹೋಪ್ಫುಲಿ ನಾನು ಡಿಸಪಾಯಿಂಟ್ ಮಾಡಲ್ಲ. ಥ್ಯಾಂಕ್ ಯು. ಹಾಗೂ ಶೋಲನ್ ಮೀಡಿಯಾ ಏನು ಮಾಡ್ತಿದ್ದಾರೆ ಫಿಲ್ಮ್ ಪ್ರೊಡಕ್ಷನ್, ಅವ್ರಿಗೂ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಹಾಗೆ ವೈಶಾಖ್ ಆ್ಯಂಡ್ ನಮ್ಮ ಕೀರ್ತಿ ಅವ್ರಿಗೂ ಥ್ಯಾಂಕ್ ಯು. ಸೊ ಮೇಡ್ ಇನ್ ಬೆಂಗಳೂರು ಅಂತ ಇದಕ್ಕೆ ಮುಂಚೆ ಒಂದು ಸಿನಿಮಾ ಮಾಡಿದ್ದೆ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡೋಣ ಅಂತ ನೋಡ್ತಿರೋವಾಗ ಐ ಯೂಸ್ ಟು ಮೀಟ್ ಅ ಲಾಟ್ ಆಫ್ ಫಿಲ್ಮ್ ಮೇಕರ್ಸ್. ಅದರಲ್ಲಿ ಹೊಸ ದಿನಚರಿ ಅನ್ನೋ ಸಿನಿಮಾ ನಾನು ನೋಡಿದ್ದೆ. ಸೊ ಇವ್ರ ಕೆಲಸ ತುಂಬ ಇಷ್ಟ ಆಗಿತ್ತು. ಆ್ಯಂಡ್ ಸಡನ್ಲಿ ಈ ಸಿನಿಮಾ ಹೀಗೆ ಮಾಡ್ತಿದ್ದೀವಿ, ನೀವು ಮಾಡ್ತೀರಾ ನಾಯಕ ನಟನಾಗಿ ಅಂತ ಕೇಳಿದಾಗ ಖುಷಿ ಆಯಿತು. ಕತೆ ಕೇಳಿದಾಗ ನಂಗೆ ಅನಿಸಿದ್ದು ಏನಂದರೆ, ಈ ಥರ ಒಂದು ಇನ್ಸಿಡೆಂಟ್ ನಮ್ಮ ಎಲ್ಲರ ಲೈಫಲ್ಲೂ ಆಗಿರುತ್ತೆ, ಬಟ್ ಅದಕ್ಕೆ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಅದ್ರ ಮೇಲೆ ಮುಂದುವರಿಯುತ್ತೆ. ಸೊ ಇದರಲ್ಲಿ ಹೌ ದ ಕಪಲ್ ರಿಯಾಕ್ಟ್, ಅದರಿಂದ ಯಾವ ಎಕ್ಸ್ಟೆಂಟ್ವರೆಗೂ ಹೋಗುತ್ತೆ ಅನ್ನೋದು. ಆ್ಯಂಡ್ ನಂಗೆ ಒಂದು ನಂಬಿಕೆ ಏನಂದರೆ ಈ ಸಿನಿಮಾ ಮೇಲೆ, ಇದು ಎಲ್ರಿಗೂ ಕನೆಕ್ಟ್ ಆಗುವಂಥ ಒಂದು ಕಾಮನ್ ಪಾಯಿಂಟ್ ಇದೆ ಇದರಲ್ಲಿ. ಸೊ ಐ ಥಿಂಕ್ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಒಂದು ಥ್ರಿಲ್ಲರ್ ಅಂದಮೇಲೆ
ಐ ಥಿಂಕ್ ದಟ್ ಈಸ್ ದ ಜಾನರಾ ದಟ್ ಪೀಪಲ್ ಆರ್ ಲೈಕಿಂಗ್ ಆ್ಯಂಡ್ ಎಕ್ಸ್ಪ್ಲೋರಿಂಗ್ ಈಗ. ಸೊ ಹಾಗಾಗಿ ತುಂಬ ಖುಷಿಯಾಗಿ ಈ ಸಿನಿಮಾ ಶುರು ಮಾಡ್ತಿದ್ವಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸಿನಿಮಾ ಮೇಲಿರಲಿ ಆ್ಯಂಡ್ ವಿ ಗೋಯಿಂಗ್ ಟು ಸ್ಟಾರ್ಟ್ ಸೂನ್. ಐ ಆಮ್ ಶ್ಯೂರ್ ನಿಮ್ಗೆಲ್ರಿಗೂ ಇಷ್ಟ ಆಗುವಂಥ ಸಿನಿಮಾನೇ ಮಾಡ್ತೀವಿ ಅಂತ. ಧನ್ಯವಾದ. ತುಂಬ ಕಥೆಗಳ ಬಗ್ಗೆ ಮಾತಾಡ್ತಾರೆ, ತುಂಬ ಪಾತ್ರಗಳ ಬಗ್ಗೆ ಮಾತಾಡ್ತಾರೆ. ಸೊ ಈ ಕತೆ ಬಂದು ಹೇಳಿದಾಗ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಕಥೆ ಅಂತ ಅನ್ನಿಸ್ತು. ಪಾತ್ರವೂ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ನನ್ನ ಪಾತ್ರದ ಹೆಸರು ನಾಗ ಅಂತ. ಜಾಸ್ತಿ ಹೇಳಿದ್ರೆ ಪಾತ್ರದ ಬಗ್ಗೆ ಕ್ಲಾಸ್ ತಗೊಳ್ಳೋದಕ್ಕೆ ಇಬ್ಬರು ಡೈರೆಕ್ಟರ್ ಇದ್ದಾರೆ, ಜಾಸ್ತಿ ಹೇಳಲ್ಲ. ಈ ಥರದ ಕಥೆನ ಪ್ರೊಡ್ಯೂಸ್ ಮಾಡ್ತಿರೋದಕ್ಕೆ ಗಂಗಾಧರ್ ಸರ್ಗೆ ಮತ್ತು ಅವ್ರ ತಂಡಕ್ಕೆ ಅಭಿನಂದನೆಗಳು ಮತ್ತು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಎಲ್ಲ ನಟರಿಗೂ ಅಭಿನಂದನೆಗಳು. ಈ ಥರದ ಸಿನಿಮಾ ಹೆಚ್ಚು ಹೆಚ್ಚು ಜನರಿಗೆ ತಲುಪೋದಕ್ಕೆ ಮಾಧ್ಯಮದವರ ಸಹಾಯ ತುಂಬ ಅತ್ಯಗತ್ಯ. ನಿಮ್ಮ ಸಪೋರ್ಟ್ ನಮಗಿರಲಿ. ಥ್ಯಾಂಕ್ ಯು. ನಾನು ಗಂಗಾಧರ್ ಫ್ರೆಂಡ್ಸ್ ಮೊದಲಿಂದ. ಸೊ ಐನಾ ಮೂವಿದಲ್ಲಿ ನಾನು ಒನ್ ಆಫ್ ದ ಪ್ರೊಡ್ಯೂಸರ್. ಸೊ ಅವಾಗಿಂದ ನಾವು ಕೂಡ ಮಾಡ್ತಾಯಿದ್ದೀವಿ. ಸೊ ಗಂಗಾಧರ್ ಏನೇ ಪ್ರಾಜೆಕ್ಟ್ ಮಾಡಿದರೂ ನಾನು ಅವ್ರ ಜೊತೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂತ ಮಾಡ್ತಾಯಿದ್ದೀನಿ. ಸೊ ವಿ ವರ್ಕ್ ಆ್ಯಸ್ ಎ ಟೀಮ್. ಸೊ ಅಷ್ಟೇ ಹೇಳೋದು, ಈ ಪ್ರಾಜೆಕ್ಟಲ್ಲಿನೂ ನಾನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಮಾಡ್ತಾಯಿದ್ದೀನಿ. ಸೊ ಹೋಪ್ಫುಲಿ ಎಲ್ಲ ಚೆನ್ನಾಗಿ ಬಂದು ಎಲ್ಲರೂ ಖುಷಿಯಿಂದ ಈ ಮೂವಿನ ಒಂದು ಒಳ್ಳೆಯ ಮೂವಿ ಸಕ್ಸಸ್ ಆಗಿ ಮಾಡಬೇಕು ಅಂತ ಒಂದು ಆಸೆ ಇದೆ. ಅದಕ್ಕೆ ನಿಮ್ಮ ಸಪೋರ್ಟು ಬೇಕು. ಸೊ ಆಯ್ತಣ್ಣ.